4 Fundamental Operation Part 4. What least number must be subtracted from 1672 to obtain a number which is completely divisible by 17? ಲೀಸ್ಟ್ ನಂಬರ್ ಅಂದರೆ ಸ್ಮಾಲೆಸ್ಟ್ ನಂಬರ್ಸ್ ಅಂತ. ಸೊ ಇಲ್ಲಿ ಕೊಟ್ಟಿರೋಂಥ ಯಾವ ಸಂಖ್ಯೆಯನ್ನು ಇದರಿಂದ ಕಳೆದ್ರೆ ಬರೋ ಅಂಥ ಉತ್ತರ 17ರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಹಾಗಾಗಿ ನಾವು ಇದರಿಂದ ಇಲ್ಲಿರೋ 4 ಸಂಖ್ಯೆಯನ್ನು ಕಳೆದು ಆಮೇಲೆ 17ರಿಂದ ಭಾಗಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, 17ರಿಂದ ಇದನ್ನು ಭಾಗಿಸಿದಾಗ ರಿಮೈಂಡರ್ ಉಳ್ಕೊಳ್ಳುತ್ತೆ. ಆ ರಿಮೈಂಡರೇ ಇಲ್ಲಿರೋ ಅಂಥ ಒಂದು ಸಂಖ್ಯೆನಲ್ಲಿರೋ ಉತ್ತರ. ಸೊ ನಾವೀಗ 17ರಿಂದ ಆ ಸಂಖ್ಯೆನ ಭಾಗಿಸಿ ನೋಡೋಣ. ಕೆಲವರು ಕ್ವೋಷೆಂಟ್ನ ಇಲ್ಲಿ ಬರೀತಾರೆ, ಇನ್ನು ಕೆಲವರು ಈ ಥರ ಹಾಕ್ಬಿಟ್ಟು ಇಲ್ಲಿ ಬರೀತಾರೆ. ನಾನು ಇಲ್ಲಿ ಬರೆಯೋದು ರೂಢಿ ಇದೆ, ಹಾಗಾಗಿ ಇಲ್ಲಿ ಬರೀತೀನಿ. ನಾವು ಯಾವುದೇ ಒಂದು ಸಂಖ್ಯೆಯನ್ನು ಭಾಗಿಸ್ಬೇಕು ಅಂದರೆ ಅದು ಡಿವೈಸರ್ಗಿಂತ ಡಿವಿಡೆಂಟ್ ದೊಡ್ಡದಿದ್ರೆ ಮಾತ್ರ ನಾವು ಭಾಗಿಸೋದಕ್ಕೆ ಬರೋದು. ಸೊ ಇಲ್ಲಿ 17 ಇದೆ, ನಾವು 16ನ್ನ ತೊಗೊಂಡ್ರೆ ನಮಗೆ ತುಂಬ ಚಿಕ್ಕ ಸಂಖ್ಯೆ ಆಯಿತು 17ಕ್ಕಿಂತ, ಆವಾಗ ಭಾಗಿಸೋದಕ್ಕೆ ಬರಲ್ಲ. ಹಾಗಾಗಿ ನಾವು 3 ಅಂಕಿ ತೊಗೊಬೇಕು, ಆವಾಗ 167 ಆಗುತ್ತೆ. ಆವಾಗ 17ರಿಂದ ನಾವು ಈಸಿಯಾಗಿ ಭಾಗಿಸ್ಬೋದು. ಇವಾಗ 17 ಅಂದರೂ ಟೇಬಲ್ಸ್ ಹೇಳ್ಕೊಳ್ಳೋದಾದರೆ 167ಕ್ಕೆ ಹತ್ತಿರವಾಗಿ ಬರೋ ಅಂಥದ್ದು 17 9 153, 7ರಲ್ಲಿ 3 ಹೋದ್ರೆ ಇನ್ನು 4, 6ರಲ್ಲಿ 5 ಹೋದ್ರೆ ಇನ್ನು 1, 1ರಲ್ಲಿ 1 ಹೋದ್ರೆ 0. ಸೊ ಇನ್ನು 2ನ್ನ ಕೆಳಗಿಳಿಸ್ಕೊಳ್ಳೋಣ. 142 ಆಯಿತು. 17 8 136. 2ರಲ್ಲಿ 6 ಹೋಗಲ್ಲ, ದಶಕ ತೊಗೊಂಡಾಗ 12 ಆಗುತ್ತೆ. 12ರಲ್ಲಿ 6 ಹೋದ್ರೆ ಇನ್ನು 6 ಉಳ್ಕಂತು. ಇಲ್ಲಿ ದಶಕ ಕೊಟ್ಟಿರೋದ್ರಿಂದ 3, ಸೊ 3ರಲ್ಲಿ 3 ಹೋದ್ರೆ 0, 1ರಲ್ಲಿ 1 ಹೋದ್ರೆ 0. ಸೊ ನಮಗೆ ರಿಮೈಂಡರ್ ಇವಾಗ 6 ಉಳ್ಕೊಂಡಿದೆ. ಸೊ ಇಲ್ಲಿರೋವಂಥ ಉತ್ತರದಲ್ಲಿ ಈ 6ನ್ನು ಇದರಿಂದ ಕಳೆದಾಗ ಬರೋ ಅಂಥ ಉತ್ತರ 17ರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ. And dividing 12,401 by a certain number, we get 76 as a quotient and 13 as a remainder. What is the divisor? ಈ ಲೆಕ್ಕದಲ್ಲಿ ಕೊಟ್ಟಿರೋದು ಡಿವೈಸರ್ನ ಕಂಡುಹಿಡಿಯೋಕೆ ಕೇಳಿದ್ದಾರೆ, ಡಿವಿಡೆಂಟ್ನ ಕೊಟ್ಟಿದ್ದಾರೆ, ಕೋಶೆಂಟ್ ಕೊಟ್ಟಿದ್ದಾರೆ, ರಿಮೈಂಡರ್ ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತಿರೋದು ಫಾರ್ಮುಲಾ ಗೊತ್ತಿದ್ದೇನು, ಡಿವೈಡೆಂಟ್ ಕಂಡುಹಿಡಿಬೇಕು ಅಂದರೆ ಡಿವೈಸರ್ ಮತ್ತು ಕೋಶೆಂಟ್ನ ಗುಣಿಸಬೇಕು, ಮತ್ತು ರಿಮೈಂಡರ್ನ ಕೂಡಿದ್ರೆ ಡಿವಿಡೆಂಟ್ ಬರುತ್ತೆ ಅಂತ ಇತ್ತು. ಸೊ ಆದರೆ ನಾವಿವಾಗ ಡಿವೈಸರ್ನ ಕಂಡುಹಿಡಬೇಕು. ಸೊ ನಮಗೆ ಡಿವೈಸರ್ ಕಂಡುಹಿಡಬೇಕು, ಹಾಗಾಗಿ ಡಿವೈಸರ್ನ ಅಲ್ಲೇ ಇಟ್ಕೊತಾ ಇದ್ದೀವಿ. ಇನ್ನು ಕೋಶೆಂಟ್ ಮತ್ತು ರಿಮೈಂಡರ್ನ ಈಕ್ವಲ್ಸಿಂದ ಈ ಸೈಡ್ ಕಳಿಸ್ತೀವಿ. ಈಕ್ವಲ್ಸಿಂದ ಈ ಕೈ ಕಳಿಸೋದಕ್ಕೆ ಮುಂಚೆ ಈಕ್ವಲ್ಸಿಂದ ಆ ಸೈಡ್ ಏನಿದೆಯೋ ಅದನ್ನು ಹಾಗೆ ಬರ್ಕೊಬೇಕು. ಡಿವಿಡೆಂಡ್ ಇದೆ. ನೆಕ್ಸ್ಟ್ ಕೋಶೆಂಟ್ನ ಕಳಿಸ್ಬೇಕು ಅಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಸೊ ಮಲ್ಟಿಪ್ಲಿಕೇಶನ್ ಈಕ್ವಲ್ಸಿಂದ ಆ ಸೈಡ್ ಹೋದಾಗ ಅದು ಡಿವಿಷನಿಗೆ ಹೋಗುತ್ತೆ. ನೆಕ್ಸ್ಟ್ ರಿಮೈಂಡರ್ ಹತ್ರ ಪ್ಲಸ್ ಇದೆ. ಸೊ ಪ್ಲಸ್ಸು ಈಕ್ವಲ್ಸಿಂದ ಆ ಕಡೆ ಹೋದಾಗ ಮೈನಸ್ ಆಗುತ್ತೆ. ಸೊ ಇದು ಡಿವೈಸರ್ ಕಂಡುಹಿಡಿಯೋ ಫಾರ್ಮುಲಾ. ಸೊ ಈ ಫಾರ್ಮುಲಾಕ್ಕೆ ನಾವು ವ್ಯಾಲ್ಯೂಸ್ನ ಅಪ್ಲೈ ಮಾಡಬೇಕು. ಪ್ಲಸ್ಸಿಂದ ಆ ಸೈಡ್ ಹೋದಾಗ ಯಾವ್ಯಾವ ಚಿಹ್ನೆ ಚೇಂಜ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅಂದರೆ ಇಲ್ಲಿ ಬರ್ ತೋರಿಸ್ತೀನಿ. ಪ್ಲಸ್ಸು ಈಕ್ವಲ್ಸಿಂದ ಈ ಸೈಡ್ ಹೋದಾಗ ಮೈನಸ್ ಆಗುತ್ತೆ. ಮೈನಸ್ಸು ಈಕ್ವಲ್ಟಿಂದ ಎತ್ತೋದಾಗ ಪ್ಲಸ್ ಆಗುತ್ತೆ. ಡಿವೈಡ್ ಇದ್ದರೆ ಅದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಇದ್ದರೆ ಡಿವಿಷನ್ ಆಗುತ್ತೆ. ಈಕ್ವಲ್ಸಿಂದ ಆ ಸೈಡ್ ಹೋಗಲಿ ಅಥವಾ ಈ ಸೈಡ್ ಬರಲಿ. ಸೊ ಇದು ಯಾವಾಗಲೂ ನೆನಪಿರಬೇಕು. ಇದು ಮಿಸ್ ಆದರೆ ನಮಗೆ ಲೆಕ್ಕನೂ ತಪ್ಪಾಗಿ ಬರುತ್ತೆ. ಸೊ ಈ ಫಾರ್ಮುಲಾಗೆ ನಾನು ಅಪ್ಲೈ ಮಾಡಿದ್ದೀನಿ. ಡಿವೈಸರು ಡಿವಿಡೆಂಟು 12,401 ಮೈನಸ್ ರಿಮೈಂಡರು 13, ಕೋಶೆಂಟು 17. ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. 1ನಲ್ಲಿ 3 ಹೋಗಲ್ಲ, ಹಾಗಾಗಿ ದಶಕ ತೊಗೊಬೇಕು. ದಶಕ ಅಂದರೆ ಇಲ್ಲಿಂದನೂ ತೊಗೊಬೇಕಾಗುತ್ತೆ. ತೊಗೊಂಡಾಗ ಇಲ್ಲಿ 10 ಆಗುತ್ತೆ, ಮತ್ತು ಇಲ್ಲಿ ಕಳಿಸಿದಾಗ ಇಲ್ಲಿ 9 ಆಗುತ್ತೆ, ಇಲ್ಲಿ 11 ಆಗುತ್ತೆ. ಸೊ 11ರಲ್ಲಿ 3 ಹೋದರೆ ಇನ್ನು 8. ನೆಕ್ಸ್ಟ್ ಇಲ್ಲಿ 9 ಇರುತ್ತೆ. 9ರಲ್ಲಿ 1 ಹೋದರೆ 8. ನೆಕ್ಸ್ಟ್ ಇಲ್ಲಿ ದಶಕ ಕೊಟ್ಟಿರೋದ್ರಿಂದ ಇಲ್ಲಿ 3 ಉಳ್ಕೊಂಡಿರುತ್ತೆ. ಸೊ 3 2 1. ನೆಕ್ಸ್ಟು 76. 76ರಿಂದ ಇದನ್ನು ಭಾಗಿಸ್ಬೇಕು. ಸೊ ಭಾಗಿಸೋದಕ್ಕೂ ಮುಂಚೆ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು ಯಾವ ಸಂಖ್ಯೆ ಮೊದಲು ಕೊಟ್ಟಿದ್ದಾರೆ ಅಂತ. ನೋಡಿ ಎಲ್ಲ ಕಡೆನೂ ಫಸ್ಟ್ ಪ್ಲೇಸಲ್ಲಿ 1 ಇದೆ. ಸೊ ನಾವು 1ನ ತಗೊಳ್ಳೋಣ. ಫಸ್ಟಿಗೆ 1 ಇದೆ, ಹಾಗಾಗಿ 76 1 76. ಸೊ ಇಲ್ಲಿ ನಾವು 12 ಕೆಳಗೆ ಬರ್ಕೊಳಕ್ಕೆ ಬರಲ್ಲ, ಯಾಕೆಂದರೆ 76ಗಿಂತ 2 ಇಲ್ಲಿ 2 ಡಿಜಿಟ್ ತೊಗೊಂಡ್ರೆ ಚಿಕ್ಕದಾಗುತ್ತೆ. ಹೇಳಿದ್ನಲ್ಲ ಮುಂಚೆ, ಚಿಕ್ಕದಾಗುತ್ತೆ. ಹಾಗಾಗಿ 3 ಡಿಜಿಟ್ಸ್ ತೊಗೊಬೇಕು. ಆವಾಗ 123 ಆಗುತ್ತೆ. ಸೊ 76 1 76. ಇವಾಗ 3ರಿಂದ 6 ಹೋಗಲ್ಲ, ಪಕ್ಕದಿಂದ ದಶಕ ತಗೊಂಡಾಗ 13 ಆಯಿತು. 13ರಲ್ಲಿ 6 ಹೋದರೆ ಇನ್ನು 7 ಉಳ್ಕಂತು. ಇಲ್ಲಿ ಇವಾಗ 1 ಇದೆ, ದಶಕ ಕೊಟ್ಟಿರೋದ್ರಿಂದ ಇಲ್ಲಿ 1 ಇದೆ. ಸೊ 11 ಆಯಿತು. 11ರಲ್ಲಿ 7 ಹೋದರೆ 4. ನೆಕ್ಸ್ಟು ಈ 8ನ್ನು ಕೆಳಗಿಳಿಸ್ಕೊಳ್ಳೋಣ. ನೆಕ್ಸ್ಟು ಸಂಖ್ಯೆ ಚೆಕ್ ಮಾಡೋದಾದರೆ ಸೆಕೆಂಡ್ ಡಿಜಿಟಲ್ಲಿ ಇಲ್ಲಿ 6 7 6 5 ಇದೆ. ಸೊ ಇವೆರಡರ ಹತ್ರನೂ 6 ಇದೆ, ಆದರೆ ಇಲ್ಲೊಂದು ಹತ್ರ 5 ಇದೆ. ಸೊ ನಾವು ಫಸ್ಟ್ ಒಂದ್ಸತಿ 5ಇಂದ ಗುಣಿಸ್ಬಿಟ್ಟು ನೋಡೋಣ. ಅದು ಬಂದಿಲ್ಲ ಅಂದರೆ ನೆಕ್ಸ್ಟ್ 6 ತೊಗೊಳ್ಳೋಣ. ಹಾಕೊತೀನಿ. 76 ಇಂಟು 5 ಮಾಡಿದ್ರೆ 5 6ಲಿ 30ಕ್ಕೆ 0, ದಶಕ 3, 7 5ಲಿ 35, 35 3 38. ಸೊ 380 ಬಂತು. ಅದು ತುಂಬ ಚಿಕ್ಕ ಸಂಖ್ಯೆ ಆಯಿತು. ಹಾಗಾಗಿ ನಾವು 6ಅನ್ನೇ ತೊಗೊಳ್ಳೋಣ. ಸೊ 6 6ಲಿ 36ಕ್ಕೆ 6, ದಶಕ 3, 6 7ಲಿ 42, 42 3 45. ಸೊ ಇವಾಗ 8ರಿಂದ 6 ಹೋದರೆ 2, 7ರಲ್ಲಿ 5 ಹೋದರೆ 2. ಇನ್ನು ಈ 8ನ ಇಲ್ಲಿಗೆ ಇಳಿಸ್ಕೊಳ್ಳೋಣ. ಸೊ
ಸೊ 228 ಆಯಿತು. ನೆಕ್ಸ್ಟು ಸಂಖ್ಯೆನ ಅಬ್ಸರ್ವ್ ಮಾಡೋದಾದರೆ ನಾವು ತೊಗೊಂಡಿರೋದು ಸೆಕೆಂಡ್ ಪ್ಲೇಸಲ್ಲಿ 6 ತೊಗೊಂಡಿದ್ದೀವಿ. ಸೊ ಥರ್ಡ್ ಪ್ಲೇಸಲ್ಲಿ ನೋಡೋದಾದರೆ 3 ಇದೆ, ಒಂದು ಹತ್ರ 5 ಇದೆ. ಸೊ ನಾವು 3 ಚಿಕ್ಕ ಸಂಖ್ಯೆ ಆಗಿರೋದ್ರಿಂದ ಫಸ್ಟ್ ಇದನ್ನೇ ಚೆಕ್ ಮಾಡೋಣ. 76 ಇಂಟು 3 ಮಾಡಿದ್ರೆ 6 3 18ಕ್ಕೆ 8 ದಶಕ 1, 7 3 21 1 22. ಸೊ 228 ಆಯಿತು. ಸೊ ಹಾಗಾಗಿ 3ನ ನಾವಿಲ್ಲಿ ಹಾಕ್ಕೊಂಡ್ರೆ 76 3 228 ಬಂತು. ಸೊ ಸಂಪೂರ್ಣವಾಗಿ ಭಾಗ ಆಯಿತು. ಹಾಗಾಗಿ ಉತ್ತರ 163 ಸಂಪೂರ್ಣವಾದ ಸೀಕ್ವೆನ್ಸ್. ಸೊ ಇದು ಫಾರ್ಮುಲಾ ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ನಾನು 2 ಸ್ಟೆಪ್ ಮಾಡಿದೆ. ನಿಮಗೆ ಗೊತ್ತಿದ್ರೆ ಡೈರೆಕ್ಟಾಗೆ ಮಾಡ್ಬೋದು. And dividing a certain number by 342, we get 47 as a remainder. If the same number is divided by 18, what will be the remainder? So ಇದು ತುಂಬ ಈಸಿ ಇದೆ ಲೆಕ್ಕ. ಕ್ವಶನ್ ಪ್ರಕಾರ ಅನೇ ಸರ್ಟೈನ್ ನಂಬರ್ ಅಂದರೆ ಯಾವುದೋ ಒಂದು ನಂಬರ್, ಅದು ಗೊತ್ತಿಲ್ಲ, ಆ ನಂಬರ್ನ ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ. ಸೊ ಈ ನಂಬರು 342 ಇಂದ ಭಾಗ ಆದರೆ 342 ಇಂದ ಭಾಗ ಆದರೆ ಎಕ್ಸು, ಆವಾಗ ನಮಗೆ ರಿಮೈಂಡರ್ ಎಷ್ಟು ಉಳ್ಕೊಳ್ಳುತ್ತೆ ಅಂದರೆ 47 ರಿಮೈಂಡರ್ ಉಳ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಸೊ 47 ರಿಮೈಂಡರ್ ಉಳ್ಕೊಳ್ಳುತ್ತಂತೆ. ಇಫ್ ದ ಸೇಮ್ ನಂಬರ್ ಅಂದರೆ ಎಕ್ಸ್ ನಂಬರು ಡಿವೈಡೆಡ್ ಬೈ 18, ಒಂದು ವೇಳೆ ಈ ಎಕ್ಸ್ ನಂಬರು 18ರಿಂದ ಭಾಗ ಆದರೆ ಆವಾಗ ಎಷ್ಟು ರಿಮೈಂಡರ್ ಉಳ್ಕೊಳ್ಳುತ್ತೆ ಅಂತ ಕೇಳ್ತಿದ್ದಾರೆ. ಸೊ 342 ಇಂದ ಭಾಗ ಆದರೆ 47 ರಿಮೈಂಡರ್ ಉಳ್ಕೊಳ್ಳುತ್ತೆ. ಅದೇ ಸಂಖ್ಯೆ 18ರಿಂದ ಭಾಗ ಆದರೆ ಎಷ್ಟು ಅಂತ ಕಂಡುಹಿಡಿಬೇಕು ಅಂದರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ 18, ಇಲ್ಲಿ 47 ಅಂದರೆ ಯಾವುದೇ ಒಂದು ಸಂಖ್ಯೆ ನಾವು ಭಾಗಿಸ್ಬೇಕು ಅಂತ ಅಂದರೆ ಅದು ಇದು ಡಿವಿಡೆಂಟು ದೊಡ್ಡದಿರಬೇಕು, ಡಿವೈಸರು ಚಿಕ್ಕದಿರಬೇಕು. ಸೊ ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಡಿವೈಸರು ಚಿಕ್ಕದಿದೆ, ಡಿವಿಡೆಂಟ್ ದೊಡ್ಡದಿದೆ. ಹಾಗಾಗಿ ನಾವು ಈ 18ನ ಇನ್ನು ಮುಂದಕ್ಕೆ ಭಾಗಿಸ್ಬೋದು. 18ರಿಂದ 47ನ ಇವಾಗ ಭಾಗಿಸಿ ನೋಡೋಣ. 18 2 36, 7ರಲ್ಲಿ 6 ಹೋದರೆ ಇನ್ನೂ 1 ಉಳ್ಕೊಳ್ಳುತ್ತೆ, 4ರಲ್ಲಿ 3 ಹೋದರೆ 1 ಉಳ್ಕೊಳ್ಳುತ್ತೆ. ಸೊ ಇವಾಗ ಇನ್ನೂ ಚಿಕ್ಕ ಸಂಖ್ಯೆ ಆಯಿತು, 18ಕ್ಕಿಂತ ಇದು ತುಂಬ ಚಿಕ್ಕ ಸಂಖ್ಯೆ ಆಯಿತು. ಹಾಗಾಗಿ ಮುಂದಕ್ಕೆ ಬಾಗ್ಸಕ್ಕೆ ಬರಲ್ಲ. ಹಾಗಾಗಿ 11 ರಿಮೈಂಡರ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಹಾಗಾಗಿ ಡಿ ಆನ್ಸರ್. ಈಸಿ ಇರೋ ಲೆಕ್ಕ ಮಾಡಲ್ಲ. ನೆಕ್ಸ್ಟು ಇವಾಗ ಕ್ರಿಟಿಕಲ್ ಇರೋ ಲೆಕ್ಕ ಮಾತ್ರ ನಾನು ಮಾಡಿ ತೋರಿಸ್ತಾ ಇರೋದು. ಇಫ್ ಲೆಕ್ಕ ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ. ಸೊ ನಾವಿಲ್ಲಿ ಈ ಲೆಕ್ಕದಲ್ಲಿ ಎ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಹಾಗಾಗಿ ಎನ 10 ಕಡೆ ಕಳಿಸೋಣ, ಈ 2 ಸಂಖ್ಯೆಗಳನ್ನು ಈ ಕಡೆ ಬರ್ಕೊಳ್ಳೋಣ. ಯಾಕೆಂದರೆ ನಮಗೆ ಎ ವ್ಯಾಲ್ಯೂನು ಕೂಡ ಪಾಸಿಟಿವ್ ವ್ಯಾಲ್ಯೂಸೇ ಬೇಕು. ಸೊ ಅದಕ್ಕೂ ಮುಂಚೆ ಇಲ್ಲಿ ಯಾವ ಸಂಖ್ಯೆ ಇದೆಯೋ ಅದನ್ನು ಹಾಗೆ ಬರ್ಕೊತಿದ್ದೀನಿ. 9587 ಏನ ಈಕ್ವಲ್ಸಿಂದ ಆ ಕಡೆ ಕಳಿಸ್ಬೇಕು. ಸೊ ಅದು ನೆನಪಿರಲಿ. ಸೊ ಈ ಸಂಖ್ಯೆಗಳನ್ನ ಮೊದಲು ಇದು ಕಡೆ ಬರ್ಕೊಂಬಿಡೋಣ. ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಸೊ ಇದು ಕಡೆ ಬಂದಾಗ ಅದು ಮೈನಸ್ ವ್ಯಾಲ್ಯೂ ಆಗುತ್ತೆ. ಅದು ನೆಕ್ಸ್ಟು ಇದರಲ್ಲಿ ಮೈನಸ್ ಇದೆ. ಸೊ ಈ ಸೈಡ್ ಈಕ್ವಲ್ಸಿಂದ ಈ ಕಡೆ ಬಂದಾಗ ಪ್ಲಸ್ ವ್ಯಾಲ್ಯೂ ಆಗುತ್ತೆ. ನೆಕ್ಸ್ಟು ಏನ ಆ ಕಡೆ ಕಳಿಸ್ತಾ ಇದ್ದೀವಿ. ಮೊದಲಿಗೆ ನಾವು ಪ್ಲಸ್ ವ್ಯಾಲ್ಯೂಸ್ನ ಕೂಡ್ಕೊಂಡ್ಬಿಡೋಣ. 7 ಮತ್ತು 8 ಕೂಡಿದಾಗ 14 15 ಆಗುತ್ತೆ. 15ಕ್ಕೆ 5 ದಶಕ 1. ನೆಕ್ಸ್ಟ್ ಪ್ಲೇಸಲ್ಲಿ 5 8 13 ಆಗುತ್ತೆ. 13 ಮತ್ತು 1 ಕೂಡಿದಾಗ 14 ಆಗುತ್ತೆ. 14ಕ್ಕೆ 4 ದಶಕ 1. ನೆಕ್ಸ್ಟು 3 ಮತ್ತು 5 5 ಮತ್ತು 3 ಕೂಡಿದಾಗ 8 ಆಗುತ್ತೆ. 8 1 9. ನೆಕ್ಸ್ಟು 4 ಮತ್ತು 9 ಕೂಡಿದಾಗ 13 ಆಗುತ್ತೆ. ಸೊ 13. ನೆಕ್ಸ್ಟು ಮೈನಸ್ 7429 ಈಸ್ ಈಕ್ವಲ್ ಟು ಎ. ಸೊ ಇವಾಗ ಕಳೆಯೋಣ. 9247. ಸೊ 5ರಲ್ಲಿ 9 ಹೋಗಲ್ಲ, ದಶಕ ತಗೊಂಡಾಗ 15 ಆಗುತ್ತೆ. 15ರಲ್ಲಿ 9 ಹೋದರೆ 6. ಇನ್ನು ಇಲ್ಲಿ 3 ಉಳ್ಕೊಂತು, ದಶಕ ಕೊಟ್ಟಿದ್ದರಿಂದ 3 ಉಳ್ಕೊಂಡೈತೆ. ಸೊ 3ರಲ್ಲಿ 2 ಹೋದರೆ ಇನ್ನು 1. 9ರಲ್ಲಿ 4 ಹೋದರೆ 5. 13ರಲ್ಲಿ 3ರಲ್ಲಿ 7 ಆಗಲ್ಲ. ಸೊ ದಶಕ ಇದು ಫುಲ್ ಇನ್ನೇನಿದ್ರು ಕೆಳಗಿಲ್ವಲ್ಲ, ಹಾಗಾಗಿ 13 ಅಂತ ಫುಲ್ ಹೇಳ್ಕೊಬೋದು. 13ರಲ್ಲಿ 7 ಹೋದರೆ ಇನ್ನು 6. 6516. ಸೊ ಎ ಈಸ್ ಈಕ್ವಲ್ ಟು 6516. 6516 ಎ. 6ನೇ ಲೆಕ್ಕ ಅಬ್ಸರ್ವ್ ಮಾಡ್ಬೋದು. ಇದು ಡಿಸ್ಟ್ರಿಬ್ಯೂಟಿವ್ ಲಾ ಥರ ಇದೆ. ಈ ಲೆಕ್ಕದಲ್ಲಿ 2 ಕಡೆ ಕಾಮನ್ ಆಗಿರೋ ಅಂಥ 976ನ ಹೊರಗೆ ತೆಗೆದ್ರೆ ಇನ್ನು ಉಳಿದಂಥ ಸಂಖ್ಯೆಗಳು 237 ಪ್ಲಸ್ 763. ಬ್ರಾಕೆಟ್ ಒಳಗಿರೋ ಎರಡನ್ನು ಕೂಡ್ಕೊಂಡಾಗ 1000 ಆಗುತ್ತೆ. ಇಲ್ಲಿ ಬ್ರಾಕೆಟ್ ಅಂದರೆ ಇಂಟು ಅಂತ ಅರ್ಥ, ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 976 ಒಂದ್ಲಿ 976, ಇನ್ನು ಉಳಿದಂಥ 3 ಸೊನ್ನೆಗಳನ್ನ ಹಾಗೆ ಇಡೋದು. ಆನ್ಸರು ಸಿ. ಈ 4 ಲೆಕ್ಕಗಳು ಈಸಿ ಇದಾವೆ, ನೀವೇ ಟ್ರೈ ಮಾಡಿ. ವಿಚ್ ನಂಬರ್ ಮಲ್ಟಿಪ್ಲೈಡ್ ಬೈ 26 ಗಿವ್ಸ್ ಎ ಪ್ರಾಡಕ್ಟ್ ಆಫ್ 1014.
ಅಂದರೆ ಇಲ್ಲಿರೋ ಕೊಟ್ಟಿರೋಂಥ 4 ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆಯನ್ನು ಇದ್ರ ಜೊತೆ ಗುಣಿಸಿದಾಗ ನಮಗೆ ಈ ಉತ್ತರ ಬರುತ್ತೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, ಈ ಉತ್ತರದಲ್ಲಿ ಫಸ್ಟ್ ಡಿಜಿಟು 4 ಇದೆ. ಈ ಥರ ಡಬಲ್ ಡಿಜಿಟ್ ಇದ್ದಾಗ ಎಕ್ಸಾಂಪಲ್ಸ್ ಹೇಳ್ತಾ ಇರೋದು ಯಾವ ಥರ ಮಾಡ್ತೀವಿ ಅನ್ನೋದು ನಮಗೆ ಮೇನ್ ನೆನಪಿರಬೇಕು. ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲೂ ಡಬಲ್ ಡಿಜಿಟ್ ಇದ್ದಾಗ ನಾವು ಫಸ್ಟ್ ಡಿಜಿಟ್ ಅಂತ ಇದನ್ನು ಕನ್ಸಿಡರ್ ಮಾಡಿ ತೊಗೊತೀವಿ. 2 ಆರ್ಲಿ 12ಕ್ಕೆ 2 ದಶಕ 1, 2 ಎಳ್ಳಿ 4 1 5 ಈ ಥರ ಬರ್ದಾದ್ಮೇಲೆ ನೆಕ್ಸ್ಟ್ ನಾವು 1ರಿಂದ ಇವೆರಡನ್ನು ಗುಣಿಸುವಾಗ ನಾವು ಈ ಫಸ್ಟ್ ಡಿಜಿಟ್ ಬಿಟ್ಟು ಇಲ್ಲಿಂದನೇ ಆನ್ಸರ್ ಬರ್ಕೊಂಡು ಹೋಗೋದು. ಸೊ ಹಾಗಾಗಿ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದೇನು ಅಂದರೆ ಇಲ್ಲಿ ಫಸ್ಟ್ ಡಿಜಿಟಲ್ಲಿ 4 ಇದೆ. ನಾವು ಫಸ್ಟ್ ಚೆಕ್ ಮಾಡಬೇಕು ಯಾವುದರಿಂದ ಬರುತ್ತೆ ಇಲ್ಲ ಅಂತ. ಸೊ 9 ಆರ್ಲಿ ಅಂತ ಚೆಕ್ ಮಾಡೋದಾದರೆ 54 ಬರುತ್ತೆ. ಸೊ ಫಸ್ಟ್ ಡಿಜಿಟು 4 ಬಂತು, ಹಾಗಾಗಿ ಇದರಿಂದ ಭಾಗಿಸಿ ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 8ರಿಂದ ಚೆಕ್ ಮಾಡೋದಾದರೆ 8 ಆರ್ಲಿ 48 ಬಂತು. ಸೊ 48 ಬಂತು. ಸೊ ಫಸ್ಟ್ ಡಿಜಿಟಲ್ಲಿ 8 ಬಂತು, ಹಾಗಾಗಿ ಈ ಸಂಖ್ಯೆ ಇವೆರಡನ್ನು ಗುಣಿಸಿದಾಗ ಈ ಸಂಖ್ಯೆ ನಮಗೆ ಬರಲ್ಲ ಅಂತ ಕನ್ಫರ್ಮ್ ಆಗೋಯ್ತು. ಸೊ ಇಲ್ಲೂ ಅಷ್ಟೇ 8 ಇದೆ ಫಸ್ಟ್ ಡಿಜಿಟು, 8 ಆರ್ಲಿ 48 ಬರುತ್ತೆ. ಸೊ 48ರಲ್ಲಿ 8 ಕೂಡ ಫಸ್ಟ್ ಡಿಜಿಟಲ್ಲಿ 8 ಬಂದಿರೋದ್ರಿಂದ ಆದರೆ ಇಲ್ಲಿರೋದು 4, ಹಾಗಾಗಿ ಈ ಸಂಖ್ಯೆಯಿಂದನೂ ಭಾಗ ಆಗಲ್ಲ ಅಂತ ನಾವು ಈಸಿಯಾಗಿ ಕನ್ಸಿಡರ್ ಮಾಡ್ಬೋದು. ಹಾಗೆ ನಾವು ಈ 2 ಸಂಖ್ಯೆಗಳನ್ನು ಚೆಕ್ ಮಾಡೋದಾದರೆ ಫಸ್ಟ್ ಇವಾಗ 39 ಇದೆ. ಸೊ ಚಿಕ್ಕ ಸಂಖ್ಯೆಯಿಂದನೇ ನಾವು ಚೆಕ್ ಮಾಡೋಣ. 39 ಇಂಟು 26, 9 ಆರ್ಲಿ 54ಕ್ಕೆ 4 ದಶಕ 5, 6 3ಲಿ 18, 18 5 23. ನೆಕ್ಸ್ಟ್ 2ರಿಂದ ತಗೊಂಡ್ರೆ ಟೇಬಲ್ಸ್ ಬರ್ದೇ ಇರೋರು 2 1 2 2 4 ಆ ಥರ ಒಂದು ಕಡೆಯಿಂದ ಹೇಳ್ಕೊಂಬರ್ತಾರೆ. ಆದರೆ ನಮಗೆ 9 2ಲಿ ತೊಗೊಂಡ್ರೆ 2 ಸ್ಟೆಪ್ಪಿಗೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾನು 9 2 18 ಅಥವಾ 2 9 18 ಯಾವ್ದು ಹೇಳ್ಕೊಂಡ್ರು ಆನ್ಸರ್ ಏನು ತಪ್ಪಲ್ಲ. 2 9ಲಿ 18, 18ಕ್ಕೆ 8 ದಶಕ 1, 2 3 6 6 1 7. ಸೊ 4 8 3 11ಕ್ಕೆ 1 ದಶಕ 1. ಸೊ 7 2 9 9 1 10. ಸೊ ಬಂತು ಉತ್ತರ 39. ಸೊ 39 ಬಂದಿದ್ದರಿಂದ ನೆಕ್ಸ್ಟ್ ಇದನ್ನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಫೈಂಡ್ ದ ಡಿಫ್ರೆನ್ಸ್ ಅಂತ ಇದ್ರೆ ಅಂದರೆ ಕಳೆಯೋದಷ್ಟೇ, ಇದರಿಂದ ಇದನ್ನು ಕಳೆಯೋದು ಡಿಫ್ರೆನ್ಸ್ ಅಂದರೆ. ಇಲ್ಲೂ ಮಲ್ಟಿಪ್ಲಿಕೇಶನ್ ಇದೆ, ಇದರಲ್ಲಿ ನೀವು ಅಬ್ಸರ್ವ್ ಮಾಡೋದು ಇಲ್ಲೂ 986 ಇದೆ, ಇಲ್ಲೂ 986 ಇದೆ. ಸೊ ಅವೆರಡನ್ನು ಕಾಮನ್ ಆಗಿ ಹೊರಗಡೆ ತೆಗೆದಾಗ ಇನ್ನು ಉಳ್ಕೊಳ್ಳೋದು 307. ನೆಕ್ಸ್ಟ್ ಯಾವ ಮೈನಸ್ ವ್ಯಾಲ್ಯೂ ಇದ್ದರೆ ಆ ವ್ಯಾಲ್ಯೂ ಹಾಕೋಬೇಕು, ಪ್ಲಸ್ ವ್ಯಾಲ್ಯೂ ಇದ್ದರೆ ಪ್ಲಸ್ ವ್ಯಾಲ್ಯೂ ಹಾಕೋಬೇಕು. ನೆಕ್ಸ್ಟ್ ಇಲ್ಲಿ ಉಳ್ಕೊಂಡಿರೋದು 207. ಸೊ ಇವಾಗ ಈಸಿಯಾಗಿ ಮಾಡ್ಬೋದು. 986 ಹಂಗೆ ಬರ್ಕೊಬೇಕು. 307ಇಂದ 207 ಕಳಿಬೇಕು. 7ನಲ್ಲಿ 7 ಹೋದರೆ 0, ಮತ್ತು 0ನಲ್ಲಿ 0 ಹೋದರೆ 0ನೇ, 3ನಲ್ಲಿ 2 ಹೋದರೆ 1. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಬ್ರಾಕೆಟ್ ಅಂದರೆ ಮಲ್ಟಿಪ್ಲಿಕೇಶನ್ ಅರ್ಥ. 986 1 986 ಇನ್ನು 00. ಸೊ ಈಸಿಯಾಗಿ ಆನ್ಸರ್ ಬಂತು. ಆನ್ಸರ್ ಬಿ. ವಾಟ್ ಲೀಸ್ಟ್ ನಂಬರ್ ಮಸ್ಟ್ ಬಿ ಆ್ಯಡೆಡ್ ಟು 2010 to obtain a number which is completely divisible by 19. ಇಲ್ಲಿರೋ ಯಾವ ಸಂಖ್ಯೆಗಳನ್ನು ಈ 2010 ಜೊತೆ ಕೂಡಿದಾಗ ಬರುವಂಥ ಉತ್ತರ 19ರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ ಅಂತ ಕೇಳಿದ್ದಾರೆ. ಅದಕ್ಕೆ ನಾವು ಮೊದಲು 19ರಿಂದ ಅದನ್ನು ಭಾಗಿಸಿ ನೋಡೋಣ. 19ರಿಂದ 2010ನ ಭಾಗಿಸಿದಾಗ 15 ರಿಮೈಂಡರ್ ಉಳ್ಕೊಂಡಿದೆ. ಸೊ ಇಲ್ಲಿರೋ ಸಂಖ್ಯೆಗಳನ್ನು ನೋಡಿದಾಗ 15ಕ್ಕೆ 2 ಕೂಡಿದಾಗ 17 ಆಗುತ್ತೆ. ಸೊ 17 19ರಿಂದ ಭಾಗ ಆಗಲ್ಲ. ಅದೇ 4ನ್ನು ತೊಗೊಂಡಾಗ 15ಕ್ಕೆ 4ನ್ನು ಕೂಡಿದ್ರೆ 19 ಆಗುತ್ತೆ. ಸೊ 19 19 ಸಂಪೂರ್ಣವಾಗಿ ಭಾಗ ಆಯಿತು. ಸೊ ಆನ್ಸರ್ ಈಸ್ 4. ಈ 3 ಕ್ವಶನು ಈಸಿ ಇದ್ದಾವೆ, ನೀವು ಹಾಕೊಂಡು ಟ್ರೈ ಮಾಡಿ. ವಿಚ್ ನಂಬರ್ ಮಲ್ಟಿಪ್ಲೈ ಬೈ 18 ಗಿವ್ಸ್ ಎ ಪ್ರಾಡಕ್ಟ್ ಆಫ್ 846. ಇರೋ ಸಂಖ್ಯೆಗಳಲ್ಲಿ ಯಾವುದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಅಂದರೆ ಗುಣಿಸಿದ್ರೆ ಆವಾಗ ನಮಗೆ ಈ ಉತ್ತರ ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ನಾವು ಇವಾಗ ಫಸ್ಟ್ ಡಿಜಿಟ್ನ ಮಲ್ಟಿಪ್ಲೈ ಮಾಡಿ ಚೆಕ್ ಮಾಡೋಣ. 8 1 8 ಆಯಿತು. ಸೊ ಫಸ್ಟ್ ಡಿಜಿಟ್ 8 ಬರಲಿಲ್ಲ ಅಂದರೆ ಇದು ಆನ್ಸರ್ ಅಲ್ಲ. ನೆಕ್ಸ್ಟ್ 8 ತೊಗೊಂಡ್ರೆ 8 8 64 ಆಯಿತು. ಸೊ ಹಾಗಾಗಿ ಇದು ಸಹ ಉತ್ತರ ಅಲ್ಲ. ನೆಕ್ಸ್ಟ್ 7 8 56. ಸೊ 6 ಬಂತು ಫಸ್ಟ್ ಡಿಜಿಟಲ್ಲಿ, ಹಾಗಾಗಿ ಇದನ್ನು ಚೆಕ್ ಮಾಡಬೇಕು. ಸೊ ಇಲ್ಲೂ 7 ಇರೋದ್ರಿಂದ ಸೊ ಇವೆರಡು ಸಂಖ್ಯೆಗಳನ್ನ 18 ಜೊತೆ ಗುಣಿಸಿರೆ ನಮಗೆ ಇವು ಯಾವುದರಿಂದ ಉತ್ತರ ಬರುತ್ತೋ ಅದನ್ನು ಚೆಕ್ ಮಾಡ್ಕೊಬೋದು. ಇನ್ನೊಂದು ಪ್ರೋಸೆಸ್ ಏನಂದರೆ 18ರಿಂದನೇ ಇದನ್ನು ಭಾಗಿಸಿದಾಗ ಬರೋ ಅಂಥ ಉತ್ತರ ಕೋಶಿಯಂಟ್ ಬರುತ್ತಲ್ಲ, ಆ ಕೋಶಿಯಂಟೇ ಇದು. 846ನ್ನು ಭಾಗಿಸಿನೂ ನೋಡೋಣ. 18 4 72, 4ರಲ್ಲಿ 2 ಹೋದರೆ ಇನ್ನು 2, 8ರಲ್ಲಿ 7 ಹೋದರೆ ಇನ್ನು 1, ಇನ್ನು 6ನ ಕೆಳಗೆ ಇಳಿಸ್ಕೊಳ್ಳೋಣ. 18 7 126. 18ರಿಂದ ಸಂಪೂರ್ಣವಾಗಿ ಭಾಗ ಆಯಿತು. ಆನ್ಸರ್ 47.